ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶ್ ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ರೌಂಡಿಂದ ಯಾರ್ಯಾರು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಮೀನಿಂಗ್ ಟು ಸೇ ದ್ಯಾಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗಳಿಗೆ, ಪಾರ್ಟಿಸಿಪೇಟ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ಸ್ಗಳನ್ನು ಎಷ್ಟು ಸರೆಂಡರ್ ಮಾಡಿದ್ದಾರೆ, KEAದವರು KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಎಷ್ಟು ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ ಬೆಟರ್ ಕಾಲೇಜ್ಗಳು ಸಿಗೋ ಚಾನ್ಸಸ್ ತುಂಬ ಇದೆ. ಓಕೆ, ಅಟ್ಲೀಸ್ಟ್ 1-2 ಕಾಲೇಜ್ ಆದರೂ ಒಪ್ಪೋಗುವಂಥ ಚಾನ್ಸಸ್ ತುಂಬ ಇದೆ. ಆರ್ ಎಲ್ಸ್ ಕಾಲೇಜಲ್ಲಿ ಏನು ಹೇಳ್ತಾರೆ, ಬ್ರಾಂಚಸ್ಗಳು ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದಾನೆ. ನೋಡಿ, ಬೆಟರ್ ಕಾಲೇಜಸ್ ಅಂತ ಹೇಳಿದ್ರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಚಾರ್ಯದಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 7 ಪ್ಲಸ್ ಇನ್ಫಾರ್ಮೇಷನ್ ಸೈನ್ಸ್ 54 ಸೀಟ್ಸ್ಗಳಿದೆ. ಟೋಟಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅರೌಂಡ್ 61 ಸೀಟ್ಸ್ ಇದೆ. ಓವರ್ ಆಲ್ ಆಗಿ 99 ಸೀಟ್ಸ್ಗಳಿಂದ ಸರೆಂಡರ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿವಿಲ್, ಮೆಕ್ಯಾನಿಕಲ್, ಮೆಕಾಟ್ರಾನಿಕ್ಸ್. ಓಕೆ, ಬಟ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸಲ್ಲಿ ಅರೌಂಡ್ 61 ಸೀಟ್ಸ್ ಫ್ರಮ್ ಆಚಾರ್ಯ. ಸೊ ಇದು ತುಂಬ ಇಫೆಕ್ಟ್ ಆಗುತ್ತೆ. ಎರಡನೇದು ಭರತೇಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಮೇ ಬಿ ಹೊಸದಾಗಿ ಇದಾಗಿರ್ಬೋದೇನೋ, ಹೆಚ್ಚಿನವರು ಆಗದಾಗಿಲ್ಲ. ಬೆಳಗಾವಿಯಲ್ಲಿ ಬರುತ್ತೆ. ಇಲ್ಲಿ ಟೋಟಲ್ ಆಗಿ 38 ಸೀಟ್ಸ್ಗಳು, ಅದರಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 14 ಸೀಟ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಇನ್ನು CMRIT, ಇದು CMRIT ತುಂಬ ಇಂಪಾರ್ಟೆಂಟ್. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ AI ಆ್ಯಂಡ್ ಡೇಟಾ ಸೈನ್ಸಲ್ಲಿ 3 ಸೀಟ್ಸ್ಗಳು, AIML ಅಲ್ಲಿ 3 ಸೀಟ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸಲ್ಲಿ 3 ಸೀಟ್ಸ್ಗಳು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ 28 ಸೀಟ್ಸ್ಗಳು, ಇನ್ಫಾರ್ಮೇಷನ್ ಸೈನ್ಸಲ್ಲಿ 12 ಸೀಟ್ಸ್ಗಳು. ಅಂದರೆ ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿದೆ. ಹತ್ರ 9+12 21 ಸೀಟ್ಸ್ಗಳು ಇದಾಗಿದೆ, ಸರೆಂಡರ್ ಆಗಿದೆ. ಎಲ್ಲಿ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ಕ್ಲೂಡ್ ಮಾಡಿದರೆ 49 ಸೀಟ್ಸ್ಗಳು ಇನ್ಕ್ಲೂಡ್ ಆಗಿದೆ, ಸರೆಂಡರ್ ಆಗಿದೆ. ಕೇಂಬ್ರಿಡ್ಜ್ ITಯಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 19 ಸೀಟ್ಸ್ಗಳು. ಸೊ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 19 ಸೀಟ್ಸ್ಗಳನ್ನು ಕೇಂಬ್ರಿಡ್ಜಲ್ಲಿ ಇದು ಮಾಡಿದ್ದಾರೆ, ಆಯಿತಾ. ಇನ್ನು ಕೆನರಾ ಕಾಲೇಜ್ ಬಂಟ್ವಾಳದಲ್ಲಿ ಟೋಟಲ್ ಆಗಿ 6 ಸೀಟ್ಸ್ಗಳು, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಗಳೇ ಎಲ್ಲದೂ ಇರೋದು. ಓಕೆ, ಸೊ ಕೆನರಾ ಬಂಟ್ವಾಳದಲ್ಲಿ 6 ಸೀಟ್ಸ್ಗಳಿದೆ. ಡಾನ್ ಬಾಸ್ಕೋ ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಗಳು 38 + 10 48 + 4 52 ಸೀಟ್ಸ್ಗಳು ಸರೆಂಡರ್ ಆಗಿದೆ. ECಯಿಂದ 34 ಸೀಟ್ಸ್ಗಳು ಸರೆಂಡರ್ ಆಗಿದೆ. ಓವರ್ ಆಲ್ ಆಗಿ 86 ಸೀಟ್ಸ್ಗಳು ಸರೆಂಡರ್ ಆಗಿದೆ. ಅದು ಬಿಟ್ಟರೆ GSSS ಮೈಸೂರು ವುಮೆನ್ಸ್ ಕಾಲೇಜಲ್ಲಿ ಟೋಟಲ್ ಆಗಿ 10 ಸೀಟ್ಸ್ಗಳು, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ಗಳು 3 ಸೀಟ್. ಓಕೆ, ಉಳಿದಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. JSS ಅಕಾಡೆಮಿ, JSS ಬ್ಯಾಂಗ್ಳೂರು, ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML 9 ಸೀಟ್ಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 10 ಸೀಟ್ಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 36 ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ 5 ಸೀಟ್ಸು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 14 ಸೀಟ್ಸು. ಟೋಟಲ್ 79 ಸೀಟ್ಸ್ಗಳನ್ನ ಇದು ಮಾಡಿದ್ದಾರೆ. ಜೈನ್ ಕಾಲೇಜ್ ಬೆಳಗಾಮಲ್ಲಿ 81 ಸೀಟ್ಸ್ಗಳು, KLE ಹುಬ್ಬಳ್ಳಿಯಲ್ಲಿ 29 ಸೀಟ್ಸ್ಗಳು, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಲ್ಗಾಮ್ ಶೇಷಗಿರಿ ಹೇಳ್ತಾ ಇರೋದು 39 ಸೀಟ್ಸ್ಗಳು. BBBಯಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ ಯಾವುದೂ ಇಲ್ಲ, ಆಯಿತಾ. ಪೆಸ್ಸಿಟ್ ಶಿವಮೊಗ್ಗ, ಪೆಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗದಲ್ಲಿ 53 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ. RNSITಯಲ್ಲಿ 9 ಸೀಟ್ಸ್ಗಳು ಸರೆಂಡರ್ ಆಗಿದೆ, ಬಟ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ಯಾವುದೂ ಇಲ್ಲ, ECನೂ ಯಾವುದಿಲ್ಲ. ಅದು ಬಿಟ್ಟರೆ SCA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬೆಂಗಳೂರು, ಇಲ್ಲಿ 41 ಸೀಟ್ಸ್ಗಳಾಗಿದೆ. ಆಮೇಲೆ SJCIT ಚಿಕ್ಕಬಳ್ಳಾಪುರದಲ್ಲಿ EC ಸೀಟ್ಸ್ಗಳು 19 ಹೋಗಿದೆ. ಸಹ್ಯಾದ್ರಿಯಲ್ಲಿ 29 ಸೀಟ್ಸ್ಗಳು ಸರೆಂಡರ್ ಆಗಿದೆ. ಎಲ್ಲದೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟೇ ಆಗಿದೆ. ಓಕೆ, ಸೊ ಇದು ತುಂಬ ಇಫೆಕ್ಟ್ ಆಗುತ್ತೆ. ಶ್ರೀದೇವಿ ಮ್ಯಾಂಗ್ಳೂರಲ್ಲಿ 14 ಸೀಟ್ಸ್ ECಯಿಂದ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ 22 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟೇ ಹೋಗಿದೆ. NIE ಮೈಸೂರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇಲ್ಲ, ಬಟ್ ಸಿವಿಲ್, ಮೆಕ್ಯಾನಿಕಲ್ ಇಲ್ಲ EEಯಿಂದ 47 ಸೀಟ್ಸ್ಗಳು ಹೋಗಿದೆ. ಇನ್ನು ವಿವೇಕಾನಂದ ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು 80 ಸೀಟ್ಸ್ಗಳಿದೆ. ಓಕೆ, ಓವರ್ ಆಲ್ ಆಗಿ ನೋಡಿದರೆ ಸ್ಟೂಡೆಂಟ್ಸ್ ಸರೆಂಡರ್ ಸೀಟ್ಗಳು ತುಂಬ ಇದೆ. ಸರೆಂಡರ್ KE ಮ್ಯಾನೇಜ್ಮೆಂಟ್ ಸೀಟನ್ನು KEಗೆ ಸರೆಂಡರ್ ಮಾಡಿದ್ದು ತುಂಬ ಸೀಟ್ಸ್ಗಳಿದೆ. ಅದು ಬಿಟ್ಟು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂದರೆ ತುಂಬ ಸ್ಟೂಡೆಂಟ್ಸ್ಗಳು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಬೇರೆ ಕಾಲೇಜ್ಗಳು ಅಲಾಟ್ ಆದರೆ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದಂಥ ಸೀಟ್ಗಳು ಥರ್ಡ್ ರೌಂಡಿಗೆ ಆನ್ ಸ್ಪಾಟ್ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಈ ವರ್ಷನೂ ಕೂಡ ಈ ಥರ್ಡ್ ರೌಂಡಲ್ಲೂ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬ ಇದೆ, ಕಾಲೇಜು ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಥರ್ಡ್ ರೌಂಡಿಗೆ ಹೋಗ್ತಾ ಇರೋರು ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. 7th ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಹೋಪ್ ಫಾರ್ ಬೆಸ್ಟ್ ಅಂತೇಳಿ ಎಲ್ಲ ಥರ್ಡ್ ರೌಂಡಿಗೆ ಹೋಗಿ ಆಲ್ ದ ವೆರಿ ಬೆಸ್ಟು. ನನ್ನ ಪ್ರಕಾರ ಬ್ರಾಂಚ್ ಅಪ್ಗ್ರೇಡ್ ಆಗ್ಬೋದು ಅಥವಾ ಕಾಲೇಜ್ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ,
ಸೊ ಎಲ್ಲರೂ ಕೂಡ ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ಈ ಒಂದು ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವುದೇ ಕಾಲೇಜ್ ಇಲ್ಲದೇ ಇದ್ದರೂ ಕೂಡ ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಷಯವನ್ನು ನಾನು ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ. ಥ್ಯಾಂಕ್ ಯು ಆಲ್.